ಪಂಚರಂಗಿ ಯೂಟ್ಯೂಬ್ ಚಾನಲ್ನಲ್ಲಿ ಕಾರ್ಯಕ್ರಮವನ್ನು ಆರಂಭಿಸಿದ್ವಿ. ನಮ್ಮ ಸಿನಿಮಾದ ನಾಯಕ ನಟರಾದ ಶ್ರೀನಗರ್ ಕಿಟ್ಟಿ ಅವರು, ಮೇಘನಾರಾಜ್ ಹೀರೋಯಿನ್ ಪಾತ್ರ ಮಾಡ್ತಿದ್ದಾರೆ, ವಿನಯ್ ಪ್ರೀತಮ್ ಹಾಗೂ ನಾನು. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಪರಾಯಣಿ ದೀಪೇನ ಹರಿತೆ ಪಾಪ ಸಂಧ್ಯಾ ದೀಪಂ ನಮೋಸ್ತುತೆ. ಕವಲುದಾರಿಯಿಂದ ಪ್ರಾರಂಭವಾದಂತಹ ಸೀರಿಯಲ್ನಿಂದ ಪ್ರಾರಂಭವಾದಂತಹ ಅವರ ಪಯಣ. ಗೆಳೆಯರಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸಬೇಕು. ಕಾರಣ ಬೇಕಾದಷ್ಟಿದೆ, ಹೇಳೋಕ್ಕಾಗಲ್ಲ. ಆದರೆ ಮುಖ್ಯವಾಗಿ ಇವತ್ತು ನಾನು ಗುರುಪ್ರಸಾದ್ ಹೆಗ್ಡೆ ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಒಬ್ಬ ನಿರ್ಮಾಪಕನಾಗಿ, ಒಬ್ಬ ಕನ್ನಡದ ಸಿನಿಮಾದ ಗೆಲುವಿಗೆ ಪಣ ತೊಟ್ಟಿರುವ ಈ ವೀರನಿಗೆ ನನ್ನ ಮೊದಲನೇ ಸಲಾಂ. ನನಗೆ ಇಲ್ಲಿ ಎರಡು ವಿಚಾರವನ್ನು ಹಂಚ್ಕೋಬೇಕು. ಒಬ್ಬ ಒಳ್ಳೆಯ ನಟನ ಹಿಂದೆ ಒಬ್ಬ ನಿರ್ದೇಶಕ ಇರ್ತಾರೆ. ಹೀಸ್ ಕಾಲ್ಡ್ ಆಸ್ ಎ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರಿತೀವಿ. ಇವತ್ತು ಆಕಸ್ಮಿಕ ಗೆಸ್ಟ್ ಅಂತಂದರೆ ನಮ್ಮ ವೆಂಕಟ್ ಭಾರದ್ವಾಜ್. ದಯವಿಟ್ಟು ಎದ್ದು ನಿಂತ್ಕೊಳ್ಳಿ ಸರ್, ಪರವಾಗಿಲ್ಲ. ಅವರು ವಾಣಿಜ್ಯ ಮಂಡಳಿಗೆ ಬಂದಿದ್ದರು. ನಾನು ಹೇಳಿದೆ, ಸರ್ ಅರ್ಜೆಂಟಾಗಿ ನಾನು ಇದಕ್ಕೆ ಹೋಗಬೇಕು, ಇವತ್ತು ನಮ್ಮ ಅಮಾತ್ಯ ಒಂದು ಸಾಂಗ್ ಬಿಡುಗಡೆ ಮತ್ತು ಕಲಾವಿದರನ್ನ ಕುರಿತು ಮಾತಾಡಬೇಕು ಅಂತ. ಆಮೇಲೆ ಅವ್ರಿಗೆ ನಮ್ಮ ಸಿನಿಮಾದ ಪ್ರಚಾರ ಇದೆ ಇವತ್ತು. ಅಂದರೆ ನನ್ನ 250ನೇ ಸಿನಿಮಾ ಚಾರ್ಜ್ ಶೀಟ್ನ ನಿರ್ಮಾಪಕರು, ನಿರ್ದೇಶಕರವರು ಇವತ್ತು ಸಂಜೆ 7 ಗಂಟೆಗೆ ಕಾರ್ಯಕ್ರಮ ಇದೆ. ಆದರೂ ನಾನು ಹೇಳಿದೆ, ಸರ್ ನನಗೆ ಇದೊಂದು ಕಾರ್ಯಕ್ರಮ ಇದೆ ಬನ್ನಿನಾಗ ನಾನು ಕಾರಲ್ಲಿ ಅವ್ರ ಹಿಂದೆ ಮೋಟರ್ ಸೈಕಲಲ್ಲಿ ಮಳೆಗೆ ನಂಬ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ನಮ್ದೊಂದು ಮಳೆ ಹಾಡುವುದಲ್ಲಿದೆ ಸರ್. ನಾನು ಮುಖ್ಯವಾಗಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ, ಲಾಂಚ್ ಮಾಡ್ಬಿಡಿ, ಆಮೇಲೆ ಹೇಳಿರಂತೆ ಲಾಂಚ್ ಮಾಡ್ಬಿಡಿ, ಲಾಂಚ್ ಮಾಡ್ಬಿಡಿ. ಲಾಂಚ್ ಮೋಷನ್ ಪೋಸ್ಟರ್ ಆಫ್ ಅಮರ್ತ್ಯ ಲಾಂಚ್. ಅಮರ್ತ 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 ಕರೆಕ್ಟ್ ಮಾಡಿದ್ದು ಒಳ್ಳೆಯದಾಯ್ತು. Okay. ಧಾರಣೆ ಇನ್ ಸಿನಿಮಾ ಸೆಪ್ಟೆಂಬರ್ 18ಗೆ ರಿಲೀಸ್ ಡೇಟ್ ರೆಡಿ ಆಗಿದೆ. ಬಹುಶಃ ನಮ್ಮ ಜೀವನದ ಪ್ರಮುಖ ಘಟ್ಟಗಳು ನೆನಪಿಸುತ್ತೆ ಈ ಸಿನಿಮಾ ನೋಡಿದಾಗ ಅನ್ನೋದು ನನ್ನ ಭಾವನೆ. ನಮ್ಮ ಡೈರೆಕ್ಟರ್ ಹೇಳ್ತಾ ಇದ್ರು, ನಿಮ್ಮದೇ ಕಥೆ ಅಮರ್ಥ ಅಂತ. ಸೊ ಧನ್ಯವಾದಗಳು ಗುರು ಹೆಗ್ಡೆ ಅವರು, ವಿನಯ್ ಪ್ರೀತಮ್ ಅವರು ಜೊತೆ. ಮೇಡಮ್ ಮುಂದೆ ಬನ್ನಿ. ಸೆಪ್ಟೆಂಬರ್ 18ನೇ ತಾರೀಕು ನಮ್ಮದೇ ನೆನಪಿಸುವಂತ ಒಂದು ಸಾಮಾಜಿಕ ಚಿತ್ರ, ನಮ್ಮೆಲ್ಲರ ಮನಸ್ಸಿಗೆ ಬಹಳ ಹತ್ತಿರವಾಗುವಂತ ಸಿನಿಮಾ ಅಮರ್ಥ. ಮುಂದಿನ ಪ್ರಶ್ನೆಗಳು ನೀವು ಕೇಳಬಹುದು ಸರ್. ಸಿನಿಮಾ ಬಗ್ಗೆ ನೀವು ಹೇಳಿ, ಎಲ್ಲಿ ಶೂಟ್ ಮಾಡಿ, ಏನು ಸಿನಿಮಾ ಬಗ್ಗೆ, ಅಮರ್ಥ ಅಂತ ಏನು ಡೀಟೇಲ್ ಹೇಳಿ ಸರ್. ಅಮರ್ಥ ಅಂದ್ರೆ ನಮ್ಮೆಲ್ಲರ ಮಧ್ಯೆ ಒಂದು ವಿಷಯ ನಡೆಯುತ್ತೆ. ಇದು ನನ್ನ ಅನಿಸಿಕೆ. ಇದು ಏನು ಅಂದ್ರೆ, ಈಗ ನಾನೊಬ್ಬ ವ್ಯಕ್ತಿ ಗುರು ಹೆಗಡೆ ಈ ಭೂಮಂಡಲಕ್ಕೆ, ಈ ಪ್ರಪಂಚಕ್ಕೆ ಬರೋದಕ್ಕೆ ಮುಂಚೆನೂ ಒಂದು ಅದೃಶ್ಯವಾದ ಶಕ್ತಿ ಅಥವಾ ನಮ್ಮನ್ನ ಕಂಟ್ರೋಲ್ ಮಾಡುವಂತ ಒಂದು ಶಕ್ತಿ ಇತ್ತು. ನಾನು ಬಂದ ಮೇಲೆಯೂ ಇದೆ, ನಾನು ಈ ಭೂಮಿಯನ್ನು ಅಗಲಿ ಹೋದ ಮೇಲೆಯೂ ಆ ಶಕ್ತಿ ಇರುತ್ತೆ. ಅಂದ್ರೆ ಆ ಒಂದು ಶಕ್ತಿ ನಿರಂತರವಾಗಿರುತ್ತೆ. ಆ ಒಂದು ಶಕ್ತಿ ನಮ್ಮ ಜೀವನದಲ್ಲಿ ಆಗುವಂಥ, ಘಟಿಸುವಂಥ ಎಲ್ಲ ಘಟನೆಗಳಿಗೂ ಮುಖ್ಯ ಕಾರಣ ಆಗಿರುತ್ತೆ. ನಾವು ಕೆಲವೊಂದ್ಸರಿ ಏನು ಅನ್ಕೋತೀವಿ ಅಂದ್ರೆ ಸಾಮಾನ್ಯ ಜನರ ಭಾಷೆಯಲ್ಲಿ ಬರುತ್ತೆ, ದೇವರ ದಯೆ, ನಸೀಬು, ಗ್ರಹಚಾರ,
ಇನ್ನೇನೋ ಒಂದು ಪದಗಳನ್ನ ಬಳಸ್ತೀವಿ, ಎಲ್ಲ ಸಮಯ ಚೆನ್ನಾಗಿಲ್ಲ, ಕಾಲ ಕೆಟ್ಟೋಗಿದೆ, ಒಂದು ಇನ್ನೇನೋ ಮಾತನ್ನ ಹೇಳ್ತೀವಿ. ಆದರೆ ಅದು ಎಲ್ಲವನ್ನು ಮೀರಿ ಒಂದು ವಿಷಯ ಇದೆ. ಆ ವಿಷಯ ನಿಮ್ಮನ್ನ ಕಂಟ್ರೋಲ್ ಮಾಡುತ್ತೆ, ನಿಮ್ಮನ್ನ ಕಂಟ್ರೋಲ್ ಮಾಡಿಯೇ ನಿಮ್ಮ ಜೀವನ ಮುಂದೆ ಹೋಗುತ್ತೆ. ಅದು ಏನ್ ಇಷ್ಟಪಡುತ್ತೋ ಅದರ ಪ್ರಕಾರನೇ ನಿಮ್ಮ ಜೀವನ ನಡೆಯುತ್ತೆ. ಕೆಲವೊಂದು ಸಾರಿ ನಾವು ಅದನ್ನು ಒಪ್ಪಿಕೊಂಡು ಅದರ ಪ್ರಕಾರ ನಡೀತೀವಿ, ಕೆಲವೊಂದು ಸಲ ಅದನ್ನು ವಿರೋಧಿಸಕ್ಕೆ ಹೋಗ್ತೀವಿ. ಆದರೂ ಅದು ತನ್ನ ಕೆಲಸವನ್ನು ಬಿಡಲ್ಲ, ಅದು ಆ ಕೆಲಸವನ್ನು ಮಾಡೇ ಮಾಡುತ್ತೆ. ಇದು ಈ ಸಿನಿಮಾದ ಒಟ್ಟಾರೆ ಕಥೆ ಆಗಿರುತ್ತೆ. ಅಮರ್ಥ ಅಂದ್ರೆ ಸದಾ ಅಸ್ತಿತ್ವದಲ್ಲಿರುವಂತ ವಿಷಯ, ಅದು ಅಮರ್ಥ ಅಂದ್ರೆ ಸರ್ವ 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 ಸಮಯದಲ್ಲೂ ಅದು ಇರುತ್ತೆ ಅನ್ನೋದು ಈ ಸಿನಿಮಾದ ಒಂದು ಕಥಾ ಸಾರಾಂಶ. ಏನು ಅಸ್ತಿತ್ವದಲ್ಲಿರುತ್ತೆ ಸರ್? ಒಂದು ವಿಷಯ, ಯಾವುದೋ ಒಂದು ವಿಷಯ ಹೇಗಿರುತ್ತೆ ಅಂದ್ರೆ ಒಂದು ಕಂಟ್ರೋಲ್ ಮಾಡುವಂತ ವಿಷಯ, ಅದನ್ನ ನಿಮ್ಗೆ ಹೆಸರಿಸಕ್ ಆಗಲ್ಲ. ಅಂದ್ರೆ ದೈವ ಶಕ್ತಿನ ಏನಂತ ಅದೇ ಅಷ್ಟೇ, ಓಪನ್ ಆಗಿ ಹೇಳ್ಬಿಡಿ. ಇಲ್ಲ ಸರ್, ದೈವಶಕ್ತಿ ಅನ್ನೋದಕ್ಕಿಂತ ನಾವು ಕೆಲವೊಂದ್ಸರಿ ದೈವಶಕ್ತಿ ಅಂತೀವಿ, ಗ್ರಹಚಾರ ಅಂತೀವಿ, ಏನೇನೋ ಹೆಸರು ಕೊಡ್ತೀವಿ. ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಹೆಸರು ಇರುತ್ತೆ. ಯಾವುದು ಅಂದ್ರೆ ಅವೆಲ್ಲವೂ ಕಾರಣ ನಿಜ, ಆದ್ರೆ ಅದನ್ನು ಮೀರಿದಂತ ಒಂದು ಕಾರಣ ಇರ್ತದೆ. ಅದನ್ನು ನಾನು ಈ ಸಿನಿಮಾದಲ್ಲಿ ಹೇಳಿಕೊಟ್ಟಿದ್ದೀನಿ. ಮೊದಲನೇ ಸರ್ತಿ ಅಮರ್ಥ ಸಿನಿಮಾದ ಪ್ರೆಸ್ ಮೀಟ್ ಅಂತ ಮಾಡ್ತಾ ಇದ್ದೀವಿ. ಗುರು ಹೆಗಡೆ ಅವರು, ವಿನಯ್ ಪ್ರೀತಮ್ ಇಬ್ಬರು ಒಟ್ಟಾಗಿ ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ನಾನು ಮತ್ತು ಮೇಘನ ಬಹುಪಾಲಕಾರ ನಂತರ ಈ ಬುದ್ಧಿವಂತ 2 ರಿಲೀಸ್ ಆಗಿಲ್ಲಪ್ಪ ಇನ್ನು ಅದಕ್ಕೂ ಬೇಕಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಚಂದನೆ ಸ್ಕ್ರಿಪ್ಟು, ತುಂಬ ಮುದ್ದಾದ ಕತೆ, ಯಾರಿಗೂ ತುಂಬ ತಲೆಯಿಂದ ಮೇಲಕ್ಕೆ ಹೋಗೋ ಥರದ್ದೇನು ವಿಚಾರಗಳಿಲ್ಲ, ಮನಸ್ಸಿಗೆ ಹತ್ತಿರ ಆಗುವಂಥ ವಿಚಾರಗಳು. ಗುರು ಅವರೇ ಕತೆ ಮಾಡಿದ್ದಾರೆ. ನನ್ನ ಮತ್ತು ಗುರು ಅವರ ಸ್ನೇಹ, ನನ್ನ ಸವಾರಿ ಸಿನಿಮಾ ಮಾಡಿದಾಗ ಅವರು ಸವಾರಿಯಲ್ಲಿ ಪಾತ್ರ ಮಾಡಿದರು. ಅದನ್ನು ಅವರು ಜ್ಞಾಪಿಸಿದ್ರು, ನನಗೇನು ಮರೆತಾಗಿದೆ ಅನ್ನೋ ಥರ ಹೇಳಿದ್ರು. ಅವರು ನೆನಪಿತ್ತು. ಅವ್ರು ಈ ಥರದೊಂದೇನೋ ವಿಚಾರ ಮಾಡ್ತಿದ್ದೀವಿ ಅಂತಂದಾಗ ತುಂಬ ಖುಷಿ ಆಯಿತು, ಇನ್ಸ್ಪೈರ್ ಆಯಿತು. ಮೇಘನ ಮತ್ತು ನಾನು ಮತ್ತೆ ಆನ್ ಸ್ಕ್ರೀನ್ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತೀವಿ ಅಂತ ತುಂಬ ಖುಷಿ ಆಯಿತು. ಕತೆ ಕೇಳಿದಾಗ ಇನ್ಸ್ಪೈರ್ ಆಗಿದ್ದು ಒಂದೇ ವಿಚಾರ, ಆ ಹುಡುಗ ಅವನ ಬಾಲ್ಯದಿಂದ ಹಿಡಿದು ಅವನ ಆ ಟ್ರಾವೆಲ್ ಹೇಗಿರುತ್ತೆ, ಅವನ ಜೀವನ ಹೇಗಿರುತ್ತೆ, ಅದನ್ನು ಹೇಗೆ ಅವರು ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ವಿನಯ್ ಮತ್ತು ಗುರು ತುಂಬ ಚೆನ್ನಾಗಿ ಮಾಡಿದರು. ಹಾಗಾಗಿ ಈ ಸಿನಿಮಾ ಪಾತ್ರ ಮಾಡೋಕ್ಕೆ ತುಂಬ ಖುಷಿಯಾಗಿ ಒಪ್ಕೊಂಡಿತ್ತು. ಹೆಚ್ಚು ಕಡಿಮೆ ಒಂದು 47-48 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಅಲ್ವಾ. 47-48 ಡೇಸ್ ಮಾಡಿದ್ದೀವಿ. ಮೂಡಿಗೆರೆ, ಚಿಕ್ಕಮಗಳೂರು, ಈ ಭಾಗದಲ್ಲೆಲ್ಲ, ಮಂಗಳೂರು ಮತ್ತು ಬೆಂಗಳೂರಲ್ಲಿ ಒಂದು 3-4 ಡೇಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅಕ್ಕರೆಯಿಂದ, ಆಸ್ಥೆಯಿಂದ, ಪ್ರೀತಿಯಿಂದ ಸಿನಿಮಾ ಮಾಡಿದರೆ. ಗುರು ಒಳ್ಳೇದಾಗಬೇಕು. ಸಿನಿಮಾ ಬಿಡುಗಡೆಗೆ ರೆಡಿ ಆಗಿದೆ. ಈಗ ಡೇಟ್ ಅನೌನ್ಸ್ ಮಾಡಿದ್ವಿ, 18ನೇ ತಾರೀಕು ಅಕ್ಟೋಬರ್ ಅಂತ. ಸೆಪ್ಟೆಂಬರ್ 18ಗೆ ಡೇಟ್ ಅನೌನ್ಸ್ ಮಾಡಿದ್ದೀವಿ. ದಯಮಾಡಿ ತಮ್ಮೆಲ್ಲರ ಪ್ರೀತಿ, ಆತ್ಮೀಯತೆ ಮತ್ತು ಹಾರೈಕೆ ಇರಲಿ ಅಂತ ಕೇಳ್ಕೊಳ್ತೀನಿ. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅದು ನಂದು ಮೇಲಿನ ಪರ್ಸನಲ್ ವಿಷಯ, ಅದು ಇಲ್ಲಿ ಕೆದಕ್ಬೇಡಿ. ಎಂಥದ್ದಿಲ್ಲ, ಅದು ನನಗೆ ದಾರಿ ತಪ್ಪಿಸುವಂಥ ವೆಪನ್ ಅವರೇ. ನಮಸ್ಕಾರ, ನನ್ನ ಹೆಸರು ಅಶ್ವ ಅಂತ. ನಾನು ಸರ್ ಅವರ ಯಂಗರ್ ವರ್ಷನ್ ಮಾಡಿದ್ದೀನಿ. ನನ್ನ ಕ್ಯಾರೆಕ್ಟ್ರು ನೀವೆಲ್ಲರೂ ಬಿಟ್ಟು ಬಂದಿರೋ ಬಾಲ್ಯ, ಆದರೆ ಮರ್ತಿಲ್ಲ ಅಷ್ಟೇ. ಆ ಥರ ಒಂದು ತುಂಬ ಮುಗ್ಧವಾದ ಕ್ಯಾರೆಕ್ಟ್ರು. ಈ ಜಗತ್ತಿನ ಒಳ್ಳೆಯದು ಕೆಟ್ಟದ್ದು ಏನೇ ಇದ್ರೂ ಅದ್ರ ಬಗ್ಗೆ ಚಿಂತೆ ಮಾಡಿದೆ. ಒಂದು ಜಾಲಿಯಾಗಿ ಓಡಾಡ್ಕೊಂತ ಇದ್ದಂಥ ಹುಡುಗನಿಗೆ ಬರ್ತಾ ಬರ್ತಾ ಪ್ರೀತಿ ಅದು ಇದು ಆದಾಗ ಕಥೆನೇ ಹೇಳ್ಬೋದಾಗಿದ್ದಾನೆ. ಅವನು ಎದುರಿಸುವಂತ ಕೆಲವು ಸಿಚುವೇಶನ್ಗಳು ಹೆಂಗಿರುತ್ತೆ ಅನ್ನೋದು ನನ್ನ ಪಾತ್ರ. ಪ್ರೆಸ್ ಮೀಟ್ ಅಂದಿದ ತಕ್ಷಣ ಎಲ್ಲ ಸ್ವಲ್ಪ ಸೀರಿಯಸ್ ಮೂಡಲ್ಲಿ ಇರ್ತೀವಿ. ಏನು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದಿದ್ದಕ್ಕೆ ಸ್ವಲ್ಪ ಎಲ್ಲರೂ ಲೈಟ್ ಹಾರ್ಟೆಡ್ ಆಗಿರೋಣ ಅಂತ ನಾನು ಕಿಟ್ಟಿ ಅವ್ರನ್ನ ರೇಗಿಸಿದೆ. ಇನ್ನೊಂದು ವಿಚಾರ ಏನಂದ್ರೆ, ಕಿಟ್ಟಿ ಅವರು ನಾನು 3 ಸಿನಿಮಾ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಅ ವೆರಿ ಗುಡ್ ಬಾಂಡ್. ವಿ ಹ್ಯಾವ್ ಐ ಥಿಂಕ್ ಬಹುಪರಾಕ್ ಆಯಿತು, ಅದಾದಮೇಲೆ ಬುದ್ಧಿವಂತ ಆಯಿತು. ಅವರು ಅದು ರಿಲೀಸ್ ಇನ್ನೂ ಆಗಿಲ್ಲ, ಬಟ್ ಆದರೂ ಆ ಸಿನಿಮಾ ಕೆಲಸ ಮಾಡಿದ್ದೀನಿ ಕಿಟ್ಟಿ ಅವರು. ಆ್ಯಂಡ್ ಅಫ್ಕೋರ್ಸ್ ಅಮರ್ಥ. ಸೊ ವಿ ಹ್ಯಾವ್ ಅ ಗ್ರೇಟ್ ರ್ಯಾಪೋ. ಆ್ಯಂಡ್
ಸೊ ಅಮರ್ಥ ಸಿನಿಮಾ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ ನನ್ನ ವ್ಲಾಗಲ್ಲಿ ಅಫ್ಕೋರ್ಸ್ ನೋಡಿರ್ತೀರ, ನಮ್ಮ ಸಾಂಗ್ ಶೂಟ್ ಟೈಮಲ್ಲಿ ನಾನು ಒಂದು ವ್ಲಾಗ್ ಮಾಡಿ ಹಾಕಿದ್ದೆ. ನನಗೆ ಈ ಸಿನಿಮಾ ಬಗ್ಗೆ ನಾನು ಒಂದು 2 ವರ್ಷದಿಂದ ಯಾರು ಕೇಳಿದ್ರು ನಿಮ್ಮ ಮುಂದಿನ ಕನ್ನಡ ಚಿತ್ರ ಯಾವುದು ಅಂತ ಕೇಳಿದಾಗೆಲ್ಲಾನು ನಾನು ಅಮರ್ಥ ಅಮರ್ಥ ಅಂತ ಹೇಳ್ಕೊಂಡು ಬರ್ತಿದ್ದೆ. ಯಾವಾಗ ರಿಲೀಸ್ ಅಂತ ಕೇಳ್ತಾನೆ ಇದ್ರು. ಅದಕ್ಕೆ ಒಂದು ದಿನ ಬರುತ್ತೆ, ಅವಾಗ ನಾನು ಮಾತಾಡ್ತೀನಿ ಅಂತ. ಅದಾದ್ಮೇಲೆ ಸ್ವಲ್ಪ ಸೈಲೆಂಟ್ ಆದೆ. ಸೊ ಇವತ್ತು ಆ ದಿನ ಬಂದಿದೆ. ಸೆಪ್ಟೆಂಬರ್ 18ನೇ ತಾರೀಕು ಅಮರ್ಥ ಸಿನಿಮಾ ರಿಲೀಸ್ ಆಗ್ತಿದೆ. ನನಗೆ ಗುರು ಸರ್ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ಈ 2 ವರ್ಷದ ಜರ್ನಿ ನಾವೇನು ನೋಡ್ತಾ ಬಂದಿದ್ದೀವಿ ಅದಕ್ಕೆ 10ರಷ್ಟು ಹೆಚ್ಚಾಗಿ ಈ ಒಂದು ಸಿನಿಮಾಗೆ ಒಂದು ಬೆನ್ನೆಲುಬಾಗಿ ನಿಂತು ಈ ಸಿನಿಮಾನ ಮುಗಿಸಿ ಇವತ್ತು ರಿಲೀಸ್ ಹಂತಕ್ಕೆ ತಗೊಂಡು ಬಂದಿರುವಂತ ಒಂದು ವೀರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕನ್ನಡ ಚಿತ್ರರಂಗ ಈ ಕಾಲದಲ್ಲಿ ಸಿನಿಮಾ ಶೂಟಿಂಗ್ ಮಾಡ್ಬೋದು, ಸಿನಿಮಾ ಪಬ್ಲಿಸಿಟಿ ಮಾಡ್ಬೋದು, ಆದ್ರೆ ಸಿನಿಮಾನ ಥಿಯೇಟ್ರಿಗೆ ತಂದು ರಿಲೀಸ್ ಮಾಡಿ ನಿಲ್ಲಿಸೋದಿದೆಯಲ್ಲ ಅದರಷ್ಟು ಕಷ್ಟ ಒಂದು ನಿರ್ಮಾಪಕನಿಗೆ, ಕನ್ನಡ ನಿರ್ಮಾಪಕನಿಗೆ ಮಾತ್ರ ಆ ಕಷ್ಟ ಗೊತ್ತಿರೋದು. ಸೊ ಗುರು ಸರ್ ನಿಮ್ಗೆ ನಿಜವಾಗ್ಲೂ ಎಲ್ಲರೂ ಒಂದು ರೌಂಡ್ ಆಫ್ ಅಪ್ಲಾಸ್ ಕೊಡಬೇಕು. ಯಾಕಂದ್ರೆ ಯಾವಾಗ್ಲೂ ಅಂತ ಇರ್ತೀವಿ ಕನ್ನಡದ ಸಿನಿಮಾಗಳು ಬರಬೇಕು, ಕಂಟೆಂಟ್ ಸಿನಿಮಾಗಳು ಬರಬೇಕು, ನಾವು ಬರೀ ಪರಭಾಷಾ ಸಿನಿಮಾಗಳನ್ನ ಮಾತ್ರ ನೋಡ್ತಿದೀವಿ ಅಂತೆಲ್ಲ ನಾವು ಕಂಪ್ಲೇಂಟ್ ಮಾಡೋ ಟೈಮಲ್ಲಿ ಒಂದು ಒಳ್ಳೆ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಬರೀ ನಿರ್ಮಾಣ ಅಲ್ಲ, ನಿರ್ದೇಶನದಲ್ಲಿ ಕೂಡ ಅವರ ಭಾಗ ಇದೆ. ಆ್ಯಂಡ್ ನಮ್ಮ ವಿನಯ್ ಪ್ರೀತಮ್ ಸರ್ ಅವರು ಈ ಕತೆ ನನಗೆ ಹೇಳಿದಾಗ ಎಷ್ಟು ನನ್ಗೆ ಇನ್ನೂ ನೆನಪಿದೆ. ಬಹಳ ಮುಗ್ಧತೆಯಿಂದ ಈ ಕಥೆಯನ್ನು ಅವರು ನರೇಟ್ ಮಾಡಿದ್ರು ನನಗೆ. ಕಲಾವಿದರು ನಮಸ್ಕಾರ. ಇದು ನನ್ನ 3ನೇ ಸಿನಿಮಾ. ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ, ನನ್ನ ಫಸ್ಟ್ ಸಿನಿಮಾ, 2ನೇ ಸಿನಿಮಾ ನಿರ್ಮಾಪಕರು, ಇದು 3ನೇ ಸಿನಿಮಾ. ನಿರ್ಮಾಪಕರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತ ಹೇಳಿದ್ರೆ 3 ಸಿನಿಮಾ ಬೇರೆ ಬೇರೆ ನಿರ್ಮಾಪಕರೇ, ಅವ್ರಿಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಏನು ಇವತ್ತು ನಾನು ಏನು ಅಂದ್ಕೊಂಡಿದ್ದೇನೆ ಅದನ್ನ ತರಬೇಕು ಅಂತ ಹೇಳಿದ್ರೆ ನಮ್ಮದು ನಿರ್ಮಾಪಕನ ಸಹಾಯ ತುಂಬ ಮುಖ್ಯ. ಹಾಗಾಗಿ ನಿರ್ಮಾಪಕರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ನಾವೇನು ಅಂದ್ಕೊಳ್ತೀವಿ ಆ ಕಥೆಗೆ ಒಂದು ಪೂರಕವಾದ ಕಲಾವಿದರು ಬೇಕಾಗ್ತದೆ. ಸೊ ಅಂಥದ್ರಲ್ಲಿ ನನಗೆ ತುಂಬ ಚೆನ್ನಾಗಿ ಸಿಕ್ಕಿದ್ದಾರೆ. ಮೇಘನಾ ಮೇಡಮ್ ಸಿಕ್ಕಿದ್ದಾರೆ, ಇಡಿ ಸರ್ ಸಿಕ್ಕಿದ್ದಾರೆ, ಹಾಗೆ ನಮ್ಮ ಸುಮಾರು ಕಲಾವಿದರು ಹೆಗ್ಡೆ ಸರ್ ಇದ್ದಾರೆ, ಆಮೇಲೆ ಕೃತಿ ಮೇಡಮ್ ಅಂತೂ ಮುಂದೆ ಕೂತಿದ್ದಾರೆ. ಓಕೆನಾ, ಎಲ್ಲ ಕಲಾವಿದರು ಮತ್ತು ಹುಡುಗರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಏನು ಅಂದ್ಕೊಂಡಿದ್ದೀನಿ ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಸಪೋರ್ಟ್ ಬೇಕು. ಸೊ ಕಲಾವಿದರು ಫಸ್ಟ್ ಆಫ್ ಆಲ್ ನಮ್ಮ ಕೃತಿ ಮೇಡಮ್ ಇದ್ದಾರೆ. ಓಕೆನಾ, ಫಸ್ಟ್ ಆಫ್ ಆಲ್ ಮೇಘನಾ ಮೇಡಮ್, ಇಟಿ ಸರ್, ಕೃತಿ ಮೇಡಮ್ ಇದ್ದಾರೆ. ಸೊ ನಮ್ಮ ಆರಾಧನಾ ಭಟ್ ಇದ್ದಾರೆ, ಅಬ್ಬಿ ಇದ್ದಾನೆ, ಆಮೇಲೆ ನಮ್ಮ ಉಷಾ ಮೇಡಮ್ ಆ್ಯಕ್ಟ್ ಮಾಡಿದ್ದಾರೆ, ಚಂದ್ರಶೇಖರ್ ಇದ್ದಾರೆ, ಆಮೇಲೆ ಹೆಗ್ಡೆ ಸರ್ ಇದ್ದಾರೆ, ಮತ್ತೆ ಹುಡುಗರು ಎಲ್ಲರಿದ್ದಾರೆ. ನಿಮ್ಮ ಹೆಂಗ್ ವರ್ಷನ್ ಎಕ್ಸ್ಪ್ರೆಷನ್ ನಮ್ಮ ಚೋಟು ಚೆನ್ನಾಗಿ ಮಾಡಿದ್ದಾನೆ. ಆಮೇಲೆ ನಮ್ಮ ಮಂಗಳೂರು ಭಾಗದ ರಂಗಭೂಮಿ ಕಲಾವಿದರು ತುಂಬಾ ಜನರು ಈ ಸಿನಿಮಾದ ಪಾತ್ರ ಮಾಡಿದ್ದಾರೆ. ಆಮೇಲೆ ತುಂಬಾ ಒಳ್ಳೊಳ್ಳೆ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ನಾವು ಇಲ್ಲ, ಆಕ್ಚುಲಿ ಏನಂದ್ರೆ ಗುರು ಸರ್ ಹೇಳಿದ್ದು 100% ನಿಜ. ಆ್ಯಂಡ್ ನಾನೇ ನೋಡಿದ್ದೀನಿ. ನನಗೆ 3 ಸಿನಿಮಾದ ಎಕ್ಸ್ಪೀರಿಯನ್ಸ್ ಕಿಟ್ಟಿ ಅವರ ಜೊತೆ ನಟನೆ ಮಾಡಿದೆ. ಹಿ ಈಸ್ ವೆರಿ ಪಂಕ್ಚುವಲ್. ಸೆಟ್ಗೆ ಅವರು 15 ನಿಮಿಷ ಮುಂಚೆನೆ ಬಂದಿರ್ತಾರೆ. ಅವ್ರ ಕಾಲ್ ಟೈಮಿಂದ 15 ನಿಮಿಷ ಮುಂಚೆನೆ ಬಂದಿರ್ತಾರೆ. ಎಷ್ಟೋ ಸತಿ ನಮ್ಮಗಳಿಗೆ ಅಂದರೆ ಆಫ್ಕೋರ್ಸ್ ತುಂಬ ಜನ ಕಲಾವಿದರು ಇರೋದ್ರಿಂದ ನಾವು ಹೆಣ್ಮಕ್ಳು ಸ್ವಲ್ಪ ಟೈಮ್ ತಗೋತಿದ್ವಿ ರೆಡಿ ಆಗೋದಕ್ಕೆ. ಅವ್ರು ಬಹಳ ಪೇಷನ್ಸಿಂದ ಕಾಯ್ತಿದ್ರು. ಆ್ಯಂಡ್ ಪೂರ್ತಿ ಸಿನಿಮಾ ಕುಂಬಳಕಾಯಿ ಹೊಡೆಯೋ ದಿನದವರೆಗೂ he has been very supportive, very professional and very encouraging. ಯಾಕಂದರೆ ನಮ್ಮ ಸಿನಿಮಾ ಟೀಮಲ್ಲಿ ಕೆಲವರು ಹೊಸಬರಿದ್ದಾರೆ. ಸೊ ಅವ್ರು ಎಲ್ರಿಗೂ ಅವರ ಒಂದು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಈಸ್ ಬಿನ್ ವೆರಿ ಸಪೋರ್ಟಿವ್. ಆ್ಯಂಡ್ ಮಜಾ ಮಾಡಿದ್ದು ಅಂದರೆ ಅಂದರೆ ಕೆಲವು ಸಿನಿಮಾಗಳಲ್ಲಿ ಕಲಾವಿದರ ಒಂದು ದಂಡು ಕಮ್ಮಿ ಇರುತ್ತೆ. ಸೊ ಅವಾಗ ನಾವು ಬಹಳಷ್ಟು ಓಕೆ ಸಿನಿಮಾ ಹೋಗ್ತೀವಿ, ಶೂಟಿಂಗ್ ಹೋಗ್ತೀವಿ, ಮಾಡಿ ಮನೆಗೆ ಬರ್ತಿರ್ತೀವಿ. ಬಟ್ ಇದು ಆ ರೀತಿ ಇರಲಿಲ್ಲ. ನೀವು ಆ್ಯಕ್ಚುಲಿ ಆ ಗಟ್ಟಿ ಮೇಳ ಸಾಂಗ್ ನೋಡ್ಬೇಕಾದ್ರೆ ಗೊತ್ತಿರುತ್ತೆ, ಬಹಳಷ್ಟು ಮಜಾ ಮಾಡಿದ್ದೀವಿ. ಎಸ್ಪೆಷಲಿ ನಾನು ಕೃತಿ ಅಂತೂ ಆಕ್ಚುಲಿ ಕಾಟ ಕೊಟ್ಟಿರೋದು ಗುರು ಸರ್ಗೆ. ನಾನು ಮತ್ತೆ ಕೃತಿ, ಕಿಟ್ಟಿ ಅವರಲ್ಲ, ನಾವಿಬ್ರು. ಅವ್ರು ಶಾರ್ಟ್ ಕರೆದ್ರು ನಾವಿಬ್ರು ಹೋಗ್ತಿರ್ಲಿಲ್ಲ. ಯಾಕಂದ್ರೆ ನಾವಿಬ್ರು ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಎಲ್ಲೋ ಗೇಮ್ ಆಡೋದು, ಇಲ್ಲ ಏನೋ ಮಾತಾಡ್ಕೊಂಡು ಎಲ್ಲೋ ಹೊರಟೋಗೋದು, ಅದೆಲ್ಲ ಮಾಡಿದೀವಿ. ಬಟ್ ಏನಂದ್ರೆ ಒಟ್ಟಾಗಿ ನಮಗೆ ಸಿನಿಮಾ ಟೀಮಲ್ಲಿ ಒಂದು ರೀತಿಯ ಕಂಫರ್ಟ್ ಏನಕ್ಕಿತ್ತು ಅಂದ್ರೆ ನಾವು ಎಲ್ರಿಗೂ ಇದ್ದು ಒಂದೇ ಗುರಿ, ಅಮರ್ಥ ಸಿನಿಮಾ ಚೆನ್ನಾಗಿ ಬರಬೇಕು. ಒಳ್ಳೊಳ್ಳೆ ಕಲಾವಿದರಿದ್ದೀವಿ, ಒಳ್ಳೆ ಕಥೆ ಇದೆ, ಒಳ್ಳೆ ಕಂಟೆಂಟ್ ಇರುವಂತ ಒಂದು ಸಿನಿಮಾ ಇದು.
ಅದಕ್ಕೋಸ್ಕರ ಪ್ರತಿಯೊಬ್ಬರು ನಾವೆಲ್ಲರೂ ಕಷ್ಟಪಟ್ಟಿದ್ದೀವಿ ಸಿನಿಮಾಗೋಸ್ಕರ. ಸೊ ಅದನ್ನೇ ನೀವು ಮಜಾ ಅಂತಾನು ಹೇಳ್ಬೋದು. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಆರಾಧನಾ ಭಟ್ ಅಂತ. ಮತ್ತೆ ಈ ವೇದಿಕೆಗೆ ಬರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮೆಲ್ಲರ ಭೇಟಿ ತುಂಬಾ ಇನ್ನಷ್ಟು ಸಂತೋಷ ಸಿಗ್ತಾ ಇದೆ. ಎಸ್, ಈ ಸಿನಿಮಾ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಯಾಕೆಂದ್ರೆ ಮ್ಯಾಮ್ ಹೇಳಿದಾಗೆ ಮ್ಯಾಮ್ನ ಪಾತ್ರದ ಹೆಸರು ಲಕ್ಷ್ಮಿ ಆದರೆ ನಾನು ಪುಟ್ ಲಕ್ಷ್ಮಿ. ಸೊ ಇಡೀ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯೂಟ್ ಆಗಿರುವಂತಹ ಒಂದು ಸ್ಕೂಲ್ ಸ್ಟೋರಿ ಹೋಗುತ್ತೆ. ಅದ್ರ ಜೊತೆಗೆ ಸ್ಟ್ರಿಕ್ಟ್ ಫಾದರ್, ಹಾಗೆ ಉಷಾ ಮ್ಯಾಮ್ ಜೊತೆನೂ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು. ಸ್ಟ್ರಿಕ್ಟ್ ಮದರ್, ಹಾಗೆ ಎಲ್ಲನೂ ಒಂದು ಕ್ಯೂಟ್ ಸ್ಟೋರಿ ಹೇಳಂಗಿಲ್ಲ ಅಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಒಳ್ಳೆ ಕತೆ, ಹಾಗೆ ಒಂದು ಒಳ್ಳೆ ಲೊಕೇಶನ್ ಕೂಡ. ನೀವು ಈ ಸಿನಿಮಾ ನೋಡಿದಾಗ ನಿಮ್ಮ ಬಾಲ್ಯ ಅಂತೂ ನೆನಪಾಗೋದು ಗ್ಯಾರಂಟಿ. ನನಗಂತೂ ನನ್ನ ಕ್ಯಾರೆಕ್ಟರ್ ನೋಡಿದಾಗ ಎಲ್ಲ ಬ್ಯೂಟಿಫುಲ್ ಗರ್ಲ್ಸ್, ನನಗೆ ನಿಮ್ಮ ಓಲ್ಡ್ ಏಜ್ ಹಾಗೆ ನಿಮ್ಮ ಸ್ಕೂಲ್ ಡೇಸ್, ಆ ಒಂದು ಲವ್ ಸ್ಟೋರಿ ಆಗಿರಲಿ, ಫ್ರೆಂಡ್ಶಿಪ್ ಆಗಿರಲಿ, ಹೋಮ್ ವರ್ಕ್, ಎಕ್ಸಾಮ್ ಟೆನ್ಷನ್ಸ್, ಅದೆಲ್ಲ ಮತ್ತೆ ನೀವು ರಿಕಾಲ್ ಮಾಡೋದಂತೂ ಖಂಡಿತ. ಸೊ ನಮ್ಮ ಸಿನಿಮಾ ಅಮರ್ಥ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಓಕೆ, ಒಂದಷ್ಟು ಹಾಡುಗಳನ್ನ ರಿಲೀಸ್ ಮಾಡೋಣ ಅನ್ನೋ ಪ್ಲಾನ್ ಇತ್ತು. ಗುರು ಸರ್ ಇಲ್ಲ ಒಂದು ಹಾಡು ನೀವು ಮಾಡಿಕೊಡ್ಬೇಕು, ಒಂದು ಅದ್ಭುತವಾದ ಮೆಲೋಡಿ ಸಾಂಗ್ ನೀವು ಮಾಡಿಕೊಡಿ ಅಂದರೆ ಅದಕ್ಕಿಂತ ಮುಂಚೆ ನಾನು ಹಾಡಿರೋ ಹಾಡು ಒಂದಿದೆ ಇದರಲ್ಲಿ, ನಾನೇ ಕಂಪೋಸ್ ಮಾಡಿ ಹಾಡಿರೋ ಸಾಂಗು ಇನ್ನೊಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಗುರು ಸರ್ ಅಷ್ಟು ಸಪೋರ್ಟಿವ್ ಮಾಡಿ ಸ್ವಲ್ಪ ನಮ್ಮ ಕಾಟನ್ನು ತೊಡ್ಕೊಂಡಿದ್ದಾರೆ. ಸಾರಿ ಸರ್. ಅಂದರೆ ಕೆಲಸದ ವಿಚಾರದಲ್ಲಿ ಪ್ರೀತಿ ವಿಶ್ವಾಸದಿಂದ ಸಣ್ಣ ಪುಟ್ಟ ಕಿರಿಗಳಾಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅವ್ರಿಗೆ ತುಂಬ ಒಳ್ಳೆ ಜಡ್ಜ್ಮೆಂಟ್ ಇದೆ ಮೇಜರ್ ಆಗಿ. ಆ್ಯಂಡ್ ಫಸ್ಟ್ ಟೈಮ್ ಅಂದರೆ ಸರ್ ಹೇಳಿದಾಗ ಮೇಘ್ರಾ ಮೇಡಮ್ ಹಾಗೆ ಶ್ರೀನಗರ ಕಿಟ್ಟಿ ಅನ್ನೋರು ಇರ್ತಾರೆ ಅಂತ ಹೇಳಿದ ತಕ್ಷಣ ನಮಗೆ ಖುಷಿ ಆಯಿತು. ಸೊ ವ್ಯಕ್ತಿ ತಮ್ಮಣ್ಣ ಶೆಟ್ಟಿ ಇವರು ನಮ್ಮ ಸಿನಿಮಾದಲ್ಲಿ ಇವರು ತುಂಬ ಇವರ ರೀಲ್ಸ್ಗಳು, ತುಂಬ ಇವರ ಸಬ್ಜೆಕ್ಟ್ಗಳು ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ತುಂಬ ಫೇಮಸ್ ಆಗಿ ಓಡ್ತಾ ಇದೆ. ಅಂತ ಒಬ್ಬ ವ್ಯಕ್ತಿ ನಮ್ಮ ಆತ್ಮೀಯರು, ಅವರು ನಮ್ಮ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದಾರೆ. ಅವರಿಂದ ಒಂದು ಎರಡು ಮಾತುಗಳನ್ನು ಆಡಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಎಲ್ರಿಗೂ ನಮಸ್ಕಾರ. ನಾನು ಸಿನಿಮಾದ ಬಗ್ಗೆ ಮಾತಾಡೋದಿಲ್ಲ. ತುಳುನಾಡ ಧರ್ಮದೇವಿಗಳು ಈ ಚಿತ್ರವನ್ನು ಒಂದಷ್ಟು ಯಶಸ್ವಿಯಾಗಿ ಮುಟ್ಟಿದ ದಾಖಲೆ ನಿರ್ಮಾಣ ಮಾಡಿರುವ ಅನೇಕ ದಾಖಲೆಗಳನ್ನು ಮುರಿದು ಒಂದು ಬೇರೆ ಒಂದು ದಾಖಲೆ ನಿರ್ಮಾಣ ಮಾಡುವ ರೀತಿಯಲ್ಲಿ ಆಗಲಿ ಅಂತ ಪ್ರಾರ್ಥಿಸ್ತಾ, ಜೊತೆಗೆ ಕಳೆದೊಂದು 5-6 ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ, ಒಂದು ಆ ಮುಂಚಿನ ಸಿನಿಮಾಕ್ಕೆ ಬರುವಂಥ ಜನಗಳು ಆ ಸಿನಿಮಾದ ಎದುರಿನೊಂದು ಜಾತ್ರೆ, ಜನಜಾತ್ರೆ, ಸಿನಿಮಾ ನೋಡುವ ತವಕ, ಅದೆಲ್ಲವೂ ಈ ಅಮರ್ಥ ಸಿನಿಮಾದ ಮುಖಾಂತರ ಮತ್ತೊಮ್ಮೆ ಬರಲಿ. ನಾವು ನೋಡಿದ ಸುಮಾರೊಂದು 7-8 ವರ್ಷಗಳ ಹಿಂದಿನ ಚಿತ್ರರಂಗದ ರೀತಿ ಮತ್ತೊಮ್ಮೆ ಬರಲಿ. ಅಮರ್ಥ ಚಿತ್ರ ಬಹುಶಃ ಒಂದು ಮನೋರಂಜನೆ ಜೊತೆಗೆ ಮನ ಪರಿವರ್ತಿಸುವ ಒಂದು ಚಿತ್ರ ಆಗಿದೆ. ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಇವತ್ತು ಪ್ರಸ್ತುತ ಕಾಲಘಟ್ಟದಲ್ಲಿ ನಡೆಯುವಂಥ ಮಾರ್ಗದರ್ಶನಗಳಿಲ್ಲದ ಮಾನವೀಯತೆ, ಇದೆಲ್ಲವೂ ಈ ಚಿತ್ರದಲ್ಲಿ ಒಂದು ವಿಶೇಷವಾಗಿ ಮೂಡಿಬಂದಿದೆ. ಒಂದು ಅರ್ಥದಲ್ಲಿ ಒಂದು ನವಿರಾದ ಕತೆ, ಉತ್ತಮವಾದ ಸಂಗೀತ, ಎಲ್ಲರ ಪಾತ್ರಗಳು ತುಂಬ. ಅದಕ್ಕಿಂತಲೂ ಖುಷಿ ಈಗ ನಮಗೆ ನಮ್ಮ ಮೇಘನ್ ರಾಜರು ಬಹುಶಃ ಈಗೆಲ್ಲ ನಾವು ದಿನ ಮಾತಾಡುವ ತುಂಬ ಕೇಳ್ತಾ ಇದ್ದಾರೆ, ಮನೆಯಲ್ಲಿ ಮನೆ ಮಗಳಾಗುವ ರೀತಿಯಲ್ಲಿ, ಆ ರೀತಿಯಲ್ಲಿ ಇಡೀ ಬಹುಶಃ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರ ಬಗ್ಗೆ ದಿನ ಮಾತಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಕ್ವಾಟ್ಲೆ ಈ ಕಿಚನ್ನಿಂದ ಬಹುಶಃ ಇದು ರೀತಿಯಲ್ಲಿ ಅದೇ ರೀತಿಯಲ್ಲಿ ನಮಗೂ ಅದರ ಈ ಸಮಯದಲ್ಲಿ ಅವರಿಗೆ ಈ ಒಂದು ಅತ್ಯುನ್ನತ ಯಶಸ್ಸು ಬಂದದ್ದು ಒಂದು ಅಮರ್ಥ ಚಿತ್ರದ ಭಾಗ್ಯ ಅಂತ ನಾವು ತಿಳ್ಕೊಳ್ತೇವೆ. ಹಾಗೆ ಬಹುಶಃ ಎಲ್ಲರ ನಟನೆ ಚೆನ್ನಾಗಿದೆ. ಇಷ್ಟೇ ನಮ್ಮ ತುಳುನಾಡ ಧರ್ಮದೇವಿಗಳು, ದೇವರುಗಳು ಎಲ್ಲರೂ ಈ ರೀತಿಯಲ್ಲಿ ಇದರಲ್ಲಿ ಒಂದೊಂದು ಮಾಡಿದ ಪಾತ್ರದ ಪ್ರತಿಯೊಂದು ಪ್ರತಿಭೆಯು ಉನ್ನತವಾಗಿ ಬೆಳಗಲಿ, ಎಲ್ಲರೂ ಬೆಳಗಲಿ, ಒಳ್ಳೆ ರೀತಿಯಲ್ಲಿ ನಡೀಲಿ, ನಿಮ್ಮೆಲ್ಲರ ಸಹಕಾರ ಇರಲಿ.